ಎಲ್ಲರಿಗೂ ನಮಸ್ಕಾರ. ತರಗತಿ 5 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 3 ವ್ಯವಕಲನದ ಪಿಬಿಎಲ್ಗಳನ್ನು ನೋಡೋಣ. ಚಟುವಟಿಕೆ 3, ನಿಮ್ಮ ಜಿಲ್ಲೆಯ ಬಗ್ಗೆ ತಿಳಿಯಿರಿ. ಬೇಕಾಗಿರುವ ಸಾಮಗ್ರಿಗಳು ಹೀಗಿವೆ ಮತ್ತು ಚಟುವಟಿಕೆ ಸೂಚನೆಗಳು. ನಿಮ್ಮ ಜಿಲ್ಲೆಯ ಕೆಲವು ತಾಲೂಕುಗಳ ಪಟ್ಟಿ ಮಾಡಿರಿ ಮತ್ತು ಪ್ರತಿಯೊಂದು ತಾಲೂಕಿನ ಜನಸಂಖ್ಯೆಯನ್ನು ತಿಳಿದುಕೊಳ್ಳಿ. ಮಕ್ಕಳಿಗೆ ಅವ್ರು ಯಾವ ಊರಲ್ಲಿ ಇರ್ತಾರೆ, ಆ ಊರು ಯಾವ ಜಿಲ್ಲೆಗೆ ಸೇರಿರುತ್ತೆ ಅಂತ ತಿಳಿಸಿ, ಆ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ಆ ತಾಲೂಕುಗಳನ್ನು ಪಟ್ಟಿ ಮಾಡ್ತಾ ಹೋಗ್ಬೇಕು. ಕೆಳಗೆ ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸ್ಕೊಂಡು ಆ ಕೋಷ್ಟಕದಲ್ಲಿ ತಾಲೂಕಿನ ಹೆಸರನ್ನು ಬರ್ಕೊಬೇಕು ಮತ್ತು ಆ ತಾಲೂಕಿನಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತೆ, ಎಷ್ಟು ಜನಸಂಖ್ಯೆ ಇರಬಹುದು ಅಂತ ಯಾರನ್ನಾದ್ರೂ ಹಿರಿಯರನ್ನಾದ್ರೂ ಕೇಳಿ ಬರೀಲಿಕ್ಕೆ ಹೇಳಿ. ಇದಾದ ಮೇಲೆ ಜನಸಂಖ್ಯೆಯ ಇಳಿಕೆ ಕ್ರಮದ ಆಧಾರದ ಮೇಲೆ ತಾಲೂಕುಗಳನ್ನು ಪಟ್ಟಿ ಮಾಡಿ. ಇದು ಪಟ್ಟಿ ಎ ಆಗಿರ್ಲಿ. ಅವುಗಳನ್ನು 2 ಗುಂಪುಗಳಾಗಿ ಮಾಡ್ಬೇಕು. ಉದಾಹರಣೆಗೆ, ಒಂದು ವೇಳೆ ಒಟ್ಟು ತಾಲೂಕುಗಳ ಸಂಖ್ಯೆ 9 ಆಗಿದ್ರೆ ಆಗ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ 4 ತಾಲೂಕುಗಳು ಹೆಚ್ಚಿನ ಜನಸಂಖ್ಯೆಯ ಗುಂಪು ಮತ್ತು ಕಡಿಮೆ ಜನಸಂಖ್ಯೆಯ 5 ತಾಲೂಕುಗಳು ಕಡಿಮೆ ಜನಸಂಖ್ಯೆಯ ಗುಂಪುಗಳಾಗಿ ರಚನೆ ಆಗುತ್ತೆ. ಈ ರೀತಿ ಈಗ 10 ತಾಲೂಕು ಇದ್ರೆ 2 ಭಾಗ ಮಾಡಿ 5 ತಾಲೂಕು ಒಂದು ಗುಂಪು, 5 ತಾಲೂಕು ಇನ್ನೊಂದು ಗುಂಪು, ಈ ರೀತಿ ಮಾಡ್ಲಿಕ್ಕೆ ಹೇಳಿ. ಕೆಲವು ತಾಲೂಕಿನ ಜನಸಂಖ್ಯೆ ಹೆಚ್ಚಳವು ಒಂದು ದಿನದಲ್ಲಿ 4, 5, 6 ಅಥವಾ 10 ಆಗುತ್ತೆ. ಅಂದ್ರೆ ಇವಾಗ ಒಂದು ತಾಲೂಕಿನಲ್ಲಿ ಒಂದು ದಿನಕ್ಕೆ 4 ಜನಸಂಖ್ಯೆ ಹೆಚ್ಚಾಗ್ಬೋದು, 5 ಹೆಚ್ಚಾಗ್ಬೋದು, 6 ಹೆಚ್ಚಾಗ್ಬೋದು. ಈ ರೀತಿ ಊಹೆ ಮಾಡ್ಕೋಬೇಕು. ಪ್ರತಿಯೊಂದು ತಾಲೂಕಿಗೆ ಒಂದು ದಿನದಲ್ಲಿ 4 ಜನಸಂಖ್ಯೆ ಹೆಚ್ಚಾಗುತ್ತೆ ಅಂತ ಊಹೆ ಮಾಡ್ಕೋಬೇಕು. ಅದಾದ್ಮೇಲೆ ಪ್ರತಿ ತಾಲೂಕಿಗೆ ಜನಸಂಖ್ಯೆ ಹೆಚ್ಚಳವನ್ನು ನಿಮ್ಮ ಆಯ್ಕೆಯ ಪ್ರಕಾರ ಅಥವಾ ನಿಮ್ಮ ಹಿರಿಯರ ಅಭಿಪ್ರಾಯವನ್ನು ಪಡೆದು ಆಯ್ಕೆ ಮಾಡಿ. ಒಂದು ವಾರ ಆದ ಮೇಲೆ ಪ್ರತಿ ತಾಲೂಕಿನ ನಿರೀಕ್ಷಿತ ಜನಸಂಖ್ಯೆಯನ್ನು ಕಂಡುಹಿಡಿದು ಈ ಒಂದು ಕೋಷ್ಟಕದಲ್ಲಿ ರಚನೆ ಮಾಡ್ಕೋಬೇಕು. ಅಂದ್ರೆ ತಾಲೂಕು ಯಾವುದು, ಅದರ ಈಗಿನ ಜನಸಂಖ್ಯೆ ಎಷ್ಟು ಮತ್ತು ಹೆಚ್ಚಳವಾದ ನಿರೀಕ್ಷಿತ ಜನಸಂಖ್ಯೆ ಎಷ್ಟು ಅಂತ ಕೋಷ್ಟಕದಲ್ಲಿ ರಚನೆ ಮಾಡ್ಕೊಂಡ್ಮೇಲೆ ನಮಗೆ ಹೆಚ್ಚಳವಾದ ನಿರೀಕ್ಷಿತ ಜನಸಂಖ್ಯೆ ಸಿಗುತ್ತಲ್ಲ, ಅದನ್ನ ಜನಸಂಖ್ಯೆಯಾಗಿ ತಗೋಬೇಕು. ಲೆಕ್ಕಾಚಾರ ಮಾಡಿದ ನಂತರ ಜನಸಂಖ್ಯೆ ಇಳಿಕೆಯ ಕ್ರಮದ ಆಧಾರದ ಮೇಲೆ ತಾಲೂಕುಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾ ಹೋಗ್ಬೇಕು. ಕೋಷ್ಟಕ ಬಿ ಅನ್ನ ರಚಿಸ್ಕೊಂಡು ಇದರಲ್ಲಿ ತಾಲೂಕು ಮತ್ತು ಹೆಚ್ಚಳವಾದ ಜನಸಂಖ್ಯೆಯನ್ನ ಇಲ್ಲಿ ಬರ್ಕೊಂತ ಹೋಗ್ಬೇಕು. ಪಟ್ಟಿ ಎ ಮತ್ತು ಪಟ್ಟಿ ಬಿ ಯಲ್ಲಿರುವ ತಾಲೂಕುಗಳ ಕ್ರಮವು ಒಂದೇ ಆಗಿದೆಯಾ ಅಂತ ನೋಡ್ಬೇಕು. ಇಲ್ಲ, ಒಂದೇ ಆಗಿರೋದಿಲ್ಲ. ಯಾಕೆಂದ್ರೆ ಕೋಷ್ಟಕ ಬಿ ದಲ್ಲಿ ಜನಸಂಖ್ಯೆಯ ಪ್ರಮಾಣ ಹೆಚ್ಚು ಕಡಿಮೆ ಆಗಿರೋದ್ರಿಂದ ತಾಲೂಕುಗಳ ಕ್ರಮವೂ ಸಹ ಏರುಪೇರಾಗಿರುತ್ತೆ. ಹಾಗಾಗಿ ಒಂದೇ ಆಗಿರೋದಿಲ್ಲ. ಪಟ್ಟಿ ಎ ಮತ್ತು ಪಟ್ಟಿ ಬಿ ಯಲ್ಲಿರುವ 2 ಅನುಕ್ರಮ ತಾಲೂಕುಗಳ ನಡುವಿನ ಜನಸಂಖ್ಯೆಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಈ 2 ಕೋಷ್ಟಕವನ್ನು ತಗೊಂಡು 2 ಕೋಷ್ಟಕದಲ್ಲಿರುವ ಜನಸಂಖ್ಯೆಯ ವ್ಯತ್ಯಾಸವನ್ನು ಕಂಡುಹಿಡಿದು ಬರಿಬೇಕು. ಸಂಭವಿಸಬಹುದಾದ ಜನಸಂಖ್ಯೆಯ ಬದಲಾವಣೆಯ ಕುರಿತು ನಿಮ್ಮ ಅವಲೋಕನಗಳನ್ನು ಚರ್ಚಿಸಿ. ಈ ವಿಷಯದ ಬಗ್ಗೆ ತರಗತಿಯಲ್ಲಿ ಗುಂಪುಗಳನ್ನಾಗಿ ಮಾಡಿ ಮಕ್ಕಳಿಗೆ ಚರ್ಚಿಸ್ಲಿಕ್ಕೆ ಹೇಳಿ. ಇಲ್ಲಿ ನನ್ನ ಕಲ್ಪನೆ ನನ್ನ ರಚನೆ ಎಂಬ ಒಂದು ಭಾಗವನ್ನು ನೀಡಿದ್ದೇವೆ. ಇಲ್ಲಿ ಮಕ್ಕಳು ಏನನ್ನ ಕಲಿತಿದ್ದಾರೆ ಎಂಬುದನ್ನು ಒಂದು ಉದಾಹರಣೆ ಮೂಲಕ ಅಥವಾ ಅವರ ಸ್ವಂತ ವಾಕ್ಯದ ಮೂಲಕ ಇಲ್ಲಿ ಬರೆದು ಈ ಭಾಗವನ್ನ ಉಪಯೋಗಿಸ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ಇಲ್ಲಿ ಸ್ವಮೌಲ್ಯಮಾಪನ ಪ್ರಶ್ನೆಗಳನ್ನು ನೀಡಿದ್ದೇವೆ. ಇಲ್ಲಿ 10 ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮಕ್ಕಳು ನೀಡ್ತಾ ಹೋಗ್ಬೇಕು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಭರ್ತಿ ಮಾಡಲು ಒಂದು OMR ಹಾಳೆಯನ್ನು ಸಹ ನೀಡಿದ್ದೇವೆ. ಅದರಂತೆ ಪ್ರತಿ ಪ್ರಶ್ನೆಗೂ ಯಾವುದು ಉತ್ತರ ಅಂತ ಮಗು ಇಲ್ಲಿ ಆ ಸರ್ಕಲ್ ಅನ್ನ ಡಾರ್ಕನ್ ಮಾಡೋದ್ರ ಮೂಲಕ ಉತ್ತರವನ್ನ ಕೊಡ್ಬೇಕಾಗತ್ತೆ. ಧನ್ಯವಾದಗಳು.